ಪ್ರಧಾನಿ ಮೋದಿ ಅವರ 3.0 ಕ್ಯಾಬಿನೆಟ್ಗೆ ಮೇಜರ್ ಸರ್ಜರಿ ಆಗಿದೆ ಅನ್ನುವ ಕುರಿತು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಪ್ರಧಾನಿ ಮೋದಿ 3.0 ಕ್ಯಾಬಿನೆಟ್ಗೆ ಮೇಜರ್ ಸರ್ಜರಿ ಆಗಿದೆ. ಪ್ರಧಾನಿ ಮೋದಿ ಸಂಪುಟದಲ್ಲಿ ಭಾರೀ ಬದಲಾವಣೆಯಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಕೇಂದ್ರ ಸಂಪುಟ ಪುನರ್ರಚನೆಯಾಗುತ್ತಾ? ಆಗಸ್ಟ್ 29ರಿಂದ ಪ್ರಧಾನಿ ಮೋದಿ 2 ರಾಷ್ಟ್ರಗಳ ವಿದೇಶ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಸೆಪ್ಟೆಂಬರ್ 1ರಂದು ಭಾರತಕ್ಕೆ ವಾಪಸ್ ಆದ ಬಳಿಕ ಸಂಪುಟ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ಮೋದಿ ಕ್ಯಾಬಿನೆಟ್ಗೆ ಸರ್ಜರಿ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಭಾರೀ ಬದಲಾವಣೆಯಾಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಸಿಗ್ತಾ ಇದೆ. ಹಲವರು ಸರಿಯಾದಂತಹ ಕೆಲಸವನ್ನ ನಿಭಾಯಿಸಿಲ್ಲ, ಆ ಸ್ಥಾನದಲ್ಲಿ ಕೂತ್ಕೊಂಡು ಅಂತ ಹೇಳಿ ಬದಲಾವಣೆಗಳು ಕೂಡ ಆಗತ್ತೆ. ಅದೇ ರೀತಿಯಾಗಿ ಸಂಪುಟ ಪುನರ್ರಚನೆ ಆಗಬೇಕಾಗಿದೆ. ಈಗಾಗಲೇ ಈ ಸ್ಥಾನಮಾನವನ್ನು ಅನುಭವಿಸಿದ್ದವರು ಹಿರಿಯರು ನಾಯಕರು ಇರ್ತಾರೆ, ಹಾಗಾಗಿ ಅವರನ್ನು ಕೈ ಬಿಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹೊಸಬರಿಗೆ ಮಣೆ ಹಾಕುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಬದಲಾವಣೆ ಆಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಸಿಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬನ್ನಿ ನೋಡ್ತಾ ಹೋಗೋಣ. ಪ್ರಧಾನಿ ಮೋದಿ ಸಚಿವ ಸಂಪುಟಕ್ಕೆ 30 ಹೊಸ ಮುಖಗಳನ್ನ ಸೇರ್ಪಡೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಹಾಲಿ ಸಂಪುಟದಿಂದ 15ರಿಂದ 18 ಮಂದಿ ಕೈ ಬಿಡುವ ಸಾಧ್ಯತೆ ಇದೆ. ಖಾಲಿ ಇರುವ 12 ಸ್ಥಾನಗಳ ಜೊತೆಗೆ 30 ಮಂದಿಗೆ ಸ್ಥಾನ ಸಿಗುವ ಸಾಧ್ಯತೆಗಳು ದಟ್ಟವಾಗಿದೆ. ಶಿಂದೆ ಶಿವಸೇನೆ ಬಣದ ಶ್ರೀಕಾಂತ್ ಶಿಂದೆಗೆ ಅವಕಾಶ ನೀಡುವ ಸಾಧ್ಯತೆ ಇದೆ. ಆಪ್ ಅನ್ನ ತೊರೆದು ಬಿಜೆಪಿ ಸೇರಿದ ರಾಘವ್ ಚಡ್ಡಾಗೂ ಸಚಿವಗಿರಿ ಸಿಗುತ್ತಾ? ಟಿಎಂಸಿ ತೊರೆದು ಎನ್ಡಿಎಗೆ ಬೆಂಬಲಿಸಿದಂತಹ ಎನ್ಸಿಪಿಐಗೂ ಚಾನ್ಸ್ ಸಿಗುವ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಹಿರಿಯರಿಗೆ ಕೋಕ್ ಕೊಟ್ಟು ಹೊಸ ಮುಖಗಳಿಗೂ ಕೂಡ ಇಲ್ಲಿ ಆದ್ಯತೆ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ. ಸೆಪ್ಟೆಂಬರ್ 1ರಂದು ಭಾರತಕ್ಕೆ ವಾಪಸ್ ಆಗ್ತಾರೆ, ವಿದೇಶ ಪ್ರಯಾಣವನ್ನ ಮುಗಿಸ್ಕೊಂಡು ಆ ಬಳಿಕ ಸಂಪುಟದಲ್ಲಿ ಭಾರೀ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಸಿಗ್ತಾ ಇದೆ. ಪ್ರಧಾನಿ ಮೋದಿ ಅವರ ಸಚಿವ ಸಂಪುಟಕ್ಕೆ 30 ಹೊಸ ಮುಖಗಳು ಸೇರ್ಪಡೆಯಾಗುವಂತಹ ಸಾಧ್ಯತೆ ದಟ್ಟವಾಗಿ ಇದೆ. ಹಾಲಿ ಸಂಪುಟದಿಂದ 15ರಿಂದ 18 ಮಂದಿಯನ್ನ ಕೈ ಬಿಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅವರ ರಿಪೋರ್ಟ್ ಕಾರ್ಡ್ ಏನು ಹೇಳುತ್ತೆ, ಯಾವ ರೀತಿಯಾಗಿ ಸಚಿವ ಸ್ಥಾನವನ್ನ ನಿಭಾಯಿಸ್ತಾ ಇದ್ದಾರೆ, ಜನಪ್ರತಿನಿಧಿಗಳ ಜೊತೆ ಹೇಗೆ ಸ್ಪಂದಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ಹೀಗೆ ಕಾರ್ಯಕರ್ತರನ್ನ ಯಾವ ರೀತಿಯಾಗಿ ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ಅಳೆದು ತೂಗಿ ಈ ಒಂದು ಮಾನದಂಡವನ್ನ ಪ್ರಯೋಗ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ. 18 ಮಂದಿಯನ್ನ ಕೈ ಬಿಡುವ ಸಾಧ್ಯತೆ ಇದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಒಟ್ಟು ಈಗ ಖಾಲಿ ಇರುವಂತಹ ಸ್ಥಾನಗಳು 12, ಅದರ ಜೊತೆಗೆ 30 ಮಂದಿಗೆ ಸ್ಥಾನ ಸಿಗುವ ಸಾಧ್ಯತೆ ಇದೆ ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ.